ಏನ್ ಸರ್ ಈ ಸ್ಪೀಕರ್ ಅವ್ರದ್ದು ಏನು ವರ್ತನೆ ಸರಿ ಇಲ್ಲ, ಎಲ್ಲ ಸಸ್ಪೆಂಡ್ ಮಾಡ್ರು ಇವ್ರು ಶಾಸಕರ ಅಮಾನತ್ 18 ಜನರ ಅಮಾನತ್ ಮಾಡೋದು ವರ್ತನೆ ಕರೆಕ್ಟ್ ಇದೆ. ಯಾವ ರೀತಿಯಿಂದ ತೊಂದರೆ ಇಲ್ಲ, ಕರೆಕ್ಟ್ ಆಗಿ ನಮ್ಮಂತ ಸ್ಪೀಕರ್ ಎಲ್ಲಿ ಇಲ್ಲ. ಯಾರು ಕಾದರು ಒಳ್ಳೆಯ ಸ್ಪೀಕರ್, ಒಳ್ಳೆ ರೀತಿಯಿಂದ ಹೌಸನ್ನ ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನಡೆಸ್ಕೊಂಡ್ ಬಂದಿದ್ದಾರೆ. ಅದು ಯಾವ ರೀತಿಯೂ ಒಂದು ಕೊರತೆ ಆಗಿಲ್ಲ. ಮತ್ತು ಟೈಮಿಂಗ್ಸ್ ಆಗಲಿ ರಾತ್ರಿ ಬೆಳಗಿನ ಜಾವ ತನಕ 2 ಗಂಟೆ 3 ಗಂಟೆ ತನಕ ಇವತ್ತು ಹೌಸ್ನ ನಡೆಸ್ಕೊಂಡು ಹೋಗ್ಯಾರ. ಒಂದು ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೋ ಒಂದು ಇಲ್ಲ. ನಮ್ಮ ಬಿಜೆಪಿ ಅವರು ಸಸ್ಪೆಂಡ್ ಮಾಡಿದ್ರೆ ಕೆಲಸನೇ ಏನೈತೆ ಮತ್ತೆ ಬಾಯ್ ಸಿಕ್ಕಂಗೆ ಮಾತಾಡ್ಕೊಂತ ಹೋದ್ರೆ ಯಾರೇ ಆಕ್ಷನ್ ಮಾಡ್ತಾರೆ? ಈ ಕೇಂದ್ರದಾಗ ಮಾಡಲಿಲ್ಲ ಸರ್. ಗುತ್ತಿಗೆ ಮೀಸಲಾತಿ ಮುಸ್ಲಿಂ 4% ಮೀಸಲಾತಿ ನೀಡಿದಾರಲ್ಲ, ವಿಚಾರವಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು. ಯಾರು ಬಿಜೆಪಿ ಅವರೆಲ್ಲ ಮಾಡ್ಲಿ ಬಿಡು, ಅದಕ್ಕೇನೈತಿ ಮಾಡಕ್ಕೇನೈತಿ. ನಮ್ದು ನೋಡು, ಎಲ್ಲರಿಗೂ ಒಟ್ಟು ಸರಿ ಸಮಾನವಾಗಿ ಇರ್ಬೇಕು. ಪ್ರತಿಯೊಬ್ಬರು ಸರಿ ಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಈಕ್ವಾಲಿಟಿ ಅನ್ನು ನಾವು ಇಟ್ಕೊಂಡು ನಾವು ಇವತ್ತು ಮುನ್ನಡೀತಾ ಹನಿ ಟ್ರ್ಯಾಪ್ ಅಂತಾರಲ್ಲ ಸರ್, ಎಲ್ಲ ಒಂದು 222 ಶಾಸಕ ರಾಜಣ್ಣ ಇವತ್ತು ಹೇಳಿದಾರಲ್ಲಪ್ಪ. ಯಾವ ರೀತಿಯಿಂದ ರಾಜಣ್ಣ ಪಾಪ ಕರೆಕ್ಟ್ ಆಗಿ ಹೇಳ್ಯಾರಲ್ಲ. ರಾಜಣ್ಣ ನಾವು ಮಾತಾಡ್ಯಾರಲ್ಲ, 222 ಶಾಸಕರಿಗೆ ಈ ರೀತಿ ಮಾಡಿದಾರೆ. ನಮಗೇನು ಬಂದಿಲ್ಲ ಇಲ್ಲಿ ಮಠ. ರಾಜಣ್ಣ ಹಂಗೆ ಎಂ ಬಿ ಪಾಟೀಲ್ ಹೇಳ್ಯಾರ, ಸತೀಶ್ ಹೇಳ್ಯಾರ, ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ. ಈಗ ಈಗ ಹನಿ ಟ್ರ್ಯಾಪ್ ಬಗ್ಗೆ ಏನ್ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಯಾರ. ಯಾರು ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳು. ಏನಾಗತ್ ನೋಡೋಣ. ಅಧ್ಯಕ್ಷರು ಹಲೋ ಅಂದ್ರೆ ಹಲೋ ಅಂತಾರೆ ಸರ್ ಅಂತ ಆತರ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ನಾವು ಹಲೋ ಅಂದ್ರೆ ಎದುರಿನವ್ರು ಹಲೋ ಅಂತಾರ, ಹಿಂಗಂದ್ರೆ ಅದನ್ನ ಒಂದ್ ದೊಡ್ಡ ಸಪೋರ್ಟಿಂಗ್ ಇರುತ್ತೆ ಎರಡು ಕಡೆ. ಈಗ ಇವತ್ತು ಎಂ ಬಿ ಪಾಟೀಲ್ ಹೇಳ್ಯಾರಲ್ಲ, ರಾಜಣ್ಣ ಹಲೋ ಅಂದ್ರೆ ಯಾರಿಗೂ ಹಲೋ ಅಂದಿಲ್ಲ ಏನು ಅಂತ ಕೇಳ್ಯಾರ, ಪ್ರಶ್ನೆ ಮಾಡ್ಯಾರ. ಹನಿ ಟ್ಯಾಪ್ ಮಾಡಕ್ ಹೋದ್ ಏನ್ ಬರ್ತದೆ? ನನಗೆ ಅಂತ